ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಇವಾಗಿನ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಇನ್ನೂ ಒಂದು ಸ್ವಲ್ಪ ಹುಷಾರಾಗಿರಲಿಲ್ಲ ನಾನು. ಸೊ ಹಾಗಾಗಿ ಈ ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ. ಇನ್ನು ನೆಗಡಿ ಹಾಗೆ ಜ್ವರ ಕಡಿಮೆ ಆಗಿಲ್ಲ. ಸೊ ನಾಡಿದ್ದು ಸೀಮಂತ ಅಲ್ವಾ, ಹಾಗಾಗಿ ಒಂದಿಷ್ಟು ಆಲ್ರೆಡಿ ಇವಾಗ ರೊಟ್ಟಿನ ಮಾಡಿಸಿಟ್ಟಿದ್ದೀವಿ. ಹಾಗೆ ಇವತ್ತು ಕರ್ಜಿಕಾಯಿ ಒಂದು ಮಾಡಿಬಿಟ್ರೆ ನಮ್ಮದು ಸೀಮಂತಿಗೆ ಬೇಕಾಗಿರೋ ಅಡುಗೆ ಎಲ್ಲ ಮುಗಿದು ಹೋಗ್ತಾ ಇತ್ತು. ಸೊ ಹಾಗಾಗಿ ಇವತ್ತೇ ಕರ್ಜಿಕಾಯಿನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಿದ್ವಿ. ಯಾಕೆಂದರೆ ಸ್ಯಾಟರ್ಡೇನೇ ಹೋಗಬೇಕಾಗಿತ್ತು, ಯಾಕೆಂದರೆ ಬುತ್ತಿ ರೊಟ್ಟಿ ತೊಗೊಂಡು ಮುಂಚೆನೇ ಹೋಗಬೇಕಲ್ಲ. ಸೊ ಹಾಗಾಗಿ ಕರ್ಜಿಕಾಯಿನ ಮಾಡ್ತಾಯಿದ್ವಿ ನಾವಿವತ್ತು. ಸೊ ಅದರದ್ದು ಒಂದು ಇವತ್ತು ಲಾಗ್ನ ಮಾಡ್ತಾಯಿದ್ದೀನಿ. ಏನು ಮಾಡಾಕ್ತಿ? ಎದಕ್ಕವ ಕರ್ಚಿಕೆ ಎದಕ್ಕೆ ಹತ್ತೇವ ಈಗ ನಿಮ್ಗೆ? ಎಲ್ಲಿ ಕೊಟ್ರಿ ನಿಮ್ಮ ತಂಗಿನ? ಬೆಳಿಗ್ಗೆ ಬೇಗನೆ ಮಾಡ್ಬೇಕು ಅಂದ್ಕೊಂಡ್ವಿ ಕರ್ಜಿಕಾಯಿ ಮಾಡೋದು, ಬಟ್ ಆಗಲೇ ಇಲ್ಲ. ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಕೆಲಸನ ಮಾಡಿಕೊಂಡು ಬರಬೇಕಂದ್ರೆ ಲೇಟಾಗಿ ಹೋಯಿತು. ಸೊ ನಮ್ಮ ಮನೆಗೂ ಇನ್ನೂ ಎಲ್ಲ ಕೆಲಸನೂ ನಮ್ಮ ಮಮ್ಮಿ ಒಬ್ಬಳೇ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಅಂಥೇಳಿ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕೆಲಸ ಮಾಡಿಕೊಂಡು ಕುಂದ್ರಷ್ಟರಲ್ಲೇ 11:30 ಆಯಿತು. ಹಾಗಾಗಿ ಮಾಡೋದು ಕುಂತ ಮೇಲೆ ಏನು ಲೇಟ್ ಆಗಲಿಲ್ಲ, ಎಲ್ಲ ಬೇಗನೆ ಆಯಿತು. ಏಕೆಂದರೆ ಜಾಸ್ತಿ ಮಾಡಲಿಲ್ಲ ನಾವೇನು, ಸ್ವಲ್ಪ ಮಾಡಿದ್ವಿ ಅಷ್ಟೇ. ಒಂದು ಲೆಸ್ ದ್ಯಾನ್ 500 ಕರ್ಜಿಕಾಯಿ ಮಾಡಿದ್ದು ನಾವಿವತ್ತು. ಸೊ ಹಾಗಾಗಿ ಅಷ್ಟೊಂದೇನು ಲೇಟ್ ಆಗಿ ಎಲ್ಲರೂ ಸೇರಿಬಿಟ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಕರ್ಜಿಕಾಯಿನ ಬೇಗ ಅದು ಎಲ್ಲರೂ ತಮಾಷೆನೇ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೋದರೆ ಅಂತೂ ಕೆಲಸ ಯಾವುದು ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗೆ ಅವ್ರು ಕರ್ಜಿಕಾಯಿ ಮಾಡಿಕೊಡ್ತಾಯಿದ್ರು, ನಾನು ಕೂಡ ಒಳಗಡೆ ಕೂತ್ಕೊಂಡು ಕರ್ಜಿಕಾಯಿನ ಕರಿತಾ ಇದ್ದೆ. ನನಗೂ ಒಂದು ಸ್ವಲ್ಪ ಯಾಕೋ ಇನ್ನೂ ಟಯರ್ಡ್ ಆದಾಗೆ ಇತ್ತು, ಹಾಗೆ ಮತ್ತು ಎಲ್ಲ ಕೆಲಸನೂ ಆಗಬೇಕಲ್ಲ. ಸೊ ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ನಾನು ಅಲ್ಲೇ ಒಳಗಡೆನೇ ಕರ್ಜಿಕಾಯಿನ ಎಲ್ಲ ಕರಿತಾ ಇದ್ದೆ. ಸೊ ಅವರು ಹೊರಗಡೆ ಮಾಡ್ತಾಯಿದ್ರು. ರೊಟ್ಟಿಗೆ ಆಲ್ರೆಡಿ ಕೂಡ ಅವರೇನೇ ರೊಟ್ಟಿನ ಮಾಡಿಕೊಟ್ಟಿದ್ರು. 2 ಡೇಸಿಂದನೇ ಅವರಿಗೆಲ್ಲ ಹಿಟ್ಟದು ಕೊಟ್ಟಿದ್ವಿ. ಸೊ ಅವರೇ ಎಲ್ಲ ರೊಟ್ಟಿ ಮಾಡಿ ಕೊಟ್ಟಿದ್ದರು. ಹಾಗೆ ಇವತ್ತು ಕರ್ಜಿಕಾಯಿ ಒಂದು ಮಾಡ್ಕೊಂಡ್ಬಿಟ್ರೆ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಜಿಕಾಯಿನ ಮಾಡ್ಕೋತಾ ಇದ್ವಿ. ಸೊ ಎಲ್ಲರೂ ತಮಾಷೆ ಮಾಡಿಕೊಂಡು ಕರ್ಜಿಕಾಯಿನೆಲ್ಲ ಮಾಡ್ತಾಯಿದ್ವಿ. ಇವಾಗ ಕರ್ಜಿಕಾಯಿ ಮಾಡೋದೆಲ್ಲ ಆಯಿತು. ಸೊ ಕರ್ಜಿಕಾಯಿನೂ ಕರಿದಾಯಿತು. ಅದಕ್ಕೆ ಇವಾಗ ಎಲ್ಲರಿಗೂ ಹೊಟ್ಟೆ ಹಸ್ತೈತಿ ತುಂಬಾ. ಸೊ ಅದಕ್ಕೆ ಹೇಳಿ ಇವಾಗ ಚೋಡಾ ತಿನ್ನಬೇಕು. ಚೋಡಾದ ಒಳಗೆ ಖಾರ ಆಗಿರೋ ಮೆಣಸಿನ್ಕಾಯಿ ತಿನ್ಬೇಕಂತ ಹೇಳಿ ಇವಾಗ ಮೆಣಸಿನ್ಕಾಯಿ ಕರಿಯಾಕತ್ತೀನಿ. ಎಲ್ಲರೂ ಖಾರ ತಿಂದ್ರೆ ಹೆಂಗೆ ಅಂದಿ ಸದ್ದು ಚೋಡಾ ತಿನ್ನೋಕ್ಕಾಗಿರ್ಬಾರ್ದು ಆ ಥರ. ಇವಾಗ ಚೋಡಾ ಬದ್ಲಿ ಮೆಣಸಿನ್ಕಾಯಿನೂ ತಿನ್ನಬೇಕು. ಅದಕ್ಕೆ ಇವಾಗ ಖಾರವಾಗಿರೋ ಮೆಣಸಿನ್ಕಾಯಿ ಕರಿಯಾಕತ್ತೀನಿ ನೋಡ್ರಿ. ನಮ್ಮ ಅತ್ತಿ ಚೋಡಾದ ಮೆಣ್ಸಿಕಾಯಿ ತಿನ್ಬೇಕಂತ ಹೇಳಿ ಅಲ್ಲಿ ತರಕ್ಕೆ ಹೋಗ್ಯಾಳ. ಹೋಗಿ ಈಗ ಏಸ್ ತೊಗೊಂಬಂದಾಳ ನೋಡ್ರಿ. ನಮ್ಮ ಅತ್ತಿಗೆ ಕೊಡೋದಿಲ್ಲ ಇವತ್ತು ಮೆಣಸಿನ್ಕಾಯಿ. ಮತ್ತು ಅಲ್ಲಿ ಹೋಗಿ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗೈತಿ. ನಮ್ಮ ಕಡೆ ಇನ್ನ ಇವಾಗ ಮೋಡ ಆಗೈತಿ. ಶ್ರೀದೇವಕ್ಕ ಶ್ರೀದೇವಕ್ಕ ಚೋಡ ತಿತ್ತಿಲ್ಲ ಬರ್ರಿ ಬಾರೋ ಬಾ. ಹೊರಗ ಮೋಡ ಕವಿದ ವಾತಾವರಣ. ಸೊ ಇಲ್ಲಿ ನಮ್ಮ ಶ್ರೀದೇವಕ್ಕನ ಮುಖಕ್ಕೆ ಲೈಟೇ ಬರೋಲ್ತು. ಇವಾಗ ಎಲ್ರಿಗೂ ಎಷ್ಟು ಹೊಟ್ಟೆ ಹಸ್ತೈತಿ? ಹಸು ಆಗಿಲ್ಲ ಶ್ರೀದೇವಕ್ಕ. ಫಾರೂಕ್ ನಿನಗೆ? ಎಲ್ಲರೂ ಸುಳ್ಳು ಹೇಳತ್ತಾರೆ. ಇಟ್ಟೋತನ ಕರ್ಜಿಕಾಯಿ ಮಾಡಿ ಎಲ್ರಿಗೂ ಹೊಟ್ಟೆ ಹಸ್ತೈತಿ. ಅದಕ್ಕೆ ಹೇಳಿ ಇವಾಗ ಚೋಡಾ ಮಾಡ್ಕೊಂಡೇವಿ, ಚೋಡಾ ತಿಂತೀವಿ. ಸೊ ನೀವು ಕೂಡ ಚೋಡಾ ತಿನ್ನಿರಿ.
ಈ ಮಳೆ ಬಂತಂದ್ರೂ ಈ ಚೋಡ ಕರ್ಚಿಕಾಯಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರ್ತೈತಿ. ಅದ್ರ ಸಂಬಂಧ ಅಂತ ಹೇಳಿ ಆದರೂ ಹೊರಗಡೆ ವಾತಾವರಣ ತುಂಬಾ ಡಲ್ ಆಗೈತಿ. ಮೋಡ ಕವಿದ ವಾತಾವರಣ, ಬಿಸಿ ಬಿಸಿ ಕರ್ಚಿಕಾಯಿ, ಖಾರವಾಗಿರೋ ಮೆಣಸಿನಕಾಯಿ. ನಮ್ಮ ಕಡೆ ಕರೆಂಟ್ನೂ ಇಲ್ಲ, ಫ್ಯಾನು ಇಲ್ಲ. ಸೊ ಎಲ್ರಿಗೆ ಸೆಕೆ ಆಗತ್ತೆ ಅಂತ ಹೇಳಿ ಹೊರಗೆ ಹೊಟ್ಟೇವಿ. ನಮ್ಮ ಶ್ರುದೇವಕ್ಕ ಈಗ ಎಲ್ಲರೂ ನೋಡ್ರಿ, ಈಗ ನಮ್ಮ ಶ್ರುದೇವ ಕೆಟ್ಟ ಬೆಳಗದಾಳ ನೋಡ್ರಿ. ಅಲ್ಲಿ ಒಳಗೆ ಎಟ್ಟು ಕರು ಕಾಣತ್ತಿಲ್ಲ. ಅದಕ್ಕೆ ಈಗ ಎಲ್ಲರೂ ಇಲ್ಲೇ ಕುತ್ಕೊಂಡು ಹೊರಗೆ ಕುತ್ಕೊಂಡು, ಹೊರಗೆ ಎಷ್ಟು ಬೆಳಕೈತಿ ಅಲ್ಲಿ ಒಳಗಡೆ ಕೂತೀವಿ. ನಮಗೆ 12 ಗಂಟೆಗೆ ಕರೆಂಟ್ ಹೋಗ್ಯಾವ ಅಂತ. ಪುಟ್ಟೆಲ್ಲ ಅದು